ನಮಸ್ತೆ, ನಾನು ಅಂಬಿಕಾ ಮಾತಾಡ್ತಾ ಇದ್ದೀನಿ. ಇವರು ವಿಜಯಕ್ಕ, ನಮ್ ಪ್ರಭಾಕ್ಕ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮಂತ ಹೆಣ್ಮಕ್ಳಿಗೆ. ನಾನು ಇಲ್ಲಿಗೆ ಬಂದಾಗ ತುಂಬಾ ಕಷ್ಟದಲ್ಲಿದ್ದೆ, ತುಂಬಾ ಅಂದ್ರೆ ತುಂಬಾ ನೋವಲ್ಲಿದ್ದೆ. ಇಲ್ಲ, ನನ್ ಗಾಡಿ ನೋಡಿದ್ರೆ ಏನಂತ ಗೊತ್ತಿರ್ಲಿಲ್ಲ, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೆ ನಾನು. ಇಲ್ಲ ಇಲ್ಲ ಪರವಾಗಿಲ್ಲ, ಇದು ಕಷ್ಟ ಎಲ್ಲ ಕಳೀತು ಬಿಡಿ. ಈಗ ನೀವು ಒಳ್ಳೆ ಟೈಮ್ ಅಲ್ಲಿ ಇದೀರಾ. ನಮ್ಮ ಯಜಮಾನ್ರಿ ಇಲ್ಲ, ಡೆತ್ ಆಗಿದ್ದಾರೆ, 2.5 ವರ್ಷ ಆಗಿದೆ. ತುಂಬಾ ಟಾರ್ಚರ್ ಕೊಡ್ತಾ ಇದ್ರು. ನಮ್ಮ ಯಜಮಾನ್ರು ಬದುಕಿದ್ದಾಗ ಫುಲ್ಲು ಡ್ರಿಂಕ್ಸ್ ಮಾಡ್ತಾ ಇದ್ರು. ಅವ್ರು ತೀರೋಗ್ಬಿಟ್ರು ಹಾರ್ಟ್ ಅಟ್ಯಾಕ್ ಆಗಿ. ಅವ್ರಾದ್ಮೇಲೆ ನಾನ್ ಮನೆ ಕೆಲಸ ಮಾಡಿದೀನಿ, ಹೂವ ಮಾರಿದೀನಿ, ಎಲ್ಲ ಕೆಲಸ ಮಾಡಿದೀನಿ. ತುಂಬಾ ಕಷ್ಟ ಬಿದ್ದು ನನ್ನ 2 ಹೆಣ್ಮಕ್ಳಿದ್ದಾರೆ, ಅವ್ರೆ ನನ್ ಮಕ್ಳು. ತುಂಬಾ ಕಷ್ಟ ಬಿದ್ದು ಸಾಕ್ತಾ ಇದ್ದೆ ನನ್ ಮಕ್ಳನ್ನ. ಇಲ್ಲ, ನೀವು ಆ ಕಷ್ಟ ಕಾಲ ಹೋಯ್ತು, ನೀವು ಧೈರ್ಯದಿಂದ ಕಲ್ತು ಸ್ವಾವಲಂಬಿ ಆಗಿದ್ದೀರಾ ಅಲ್ವಾ? ಇವಾಗ ಯಾರೋ ಈ ತರನೇ ಆಟೋ ಡ್ರೈವರ್, ಲೇಡಿ ಡ್ರೈವರ್ ನನ್ಗೆ ಸಿಕ್ಕಿದ್ರು. ಅಕ್ಕ ಎಲ್ಲಿ ಕಲ್ತ್ಕೊಂಡಿದೀರಾ ನೀವು, ನನ್ ನಂಬರ್ ಕೊಡಿ, ನನ್ಗೆ ನಾನ್ ಕಲ್ತ್ಕೋಬೇಕು ಅಂತ ಕೇಳಿದಕ್ಕೆ ಅವ್ರ ನಂಬರ್ ಕೊಟ್ರು. ನಮ್ ಪ್ರಭಾಕ, ನಾನ್ ಅಕ್ಕ ಅಂತಾನೆ ಕರೆಯೋದು ಇವ್ರನ್ನು. ನಂಬರ್ ಕೊಟ್ಟಿದ್ದಕ್ಕೆ, ನಂಬರ್ ಫೋನ್ ಮಾಡಿದಕ್ಕೆ ಬನ್ನಿ ಇಂಥ ಜಾಗಕ್ಕೆ ಅಂತ ಲೊಕೇಶನ್ ಹಾಕಿದ್ರು. ಬಂದೆ. ಡಿಸೆಂಬರ್ 2ನೇ ತಾರೀಕು ಕರೆದಿದ್ರು. ಬಂದು ನಾನು ಗಾಡಿ ಬಗ್ಗೆ ಕೂತ್ಕೊಂಡಾಗ ನಾನ್ ಕಲಿತೀನ, ನನ್ ಕೈಲಿ ಆಗಲ್ಲ. 20 ದಿನ ಬಂದಿದ್ದೀನಿ ಮೇಡಮ್, 20 ದಿನನು ನನ್ ಕೈಲಿ ಆಗ್ಲಿಲ್ಲ ಕಲಿಯಕ್ಕೆ. ನನ್ ತಲೆಗೆ ಹೋಗಿಲ್ಲ. ನನ್ಗೆ ಯಾವ ವಯಸ್ಸಿಗೆ ಕಲೀಲಿಕ್ಕೆ ಶುರು ಮಾಡಿದ್ನಿ? ನಾನು ಇವಾಗ ಒಂದು 32 ವಯಸ್ಸಿಗೆ ಸ್ಟಾರ್ಟ್ ಮಾಡಿದ್ ಕಲಿಯಕ್ಕೆ. ನನ್ ತಲೆಗೆ ಹೋಗಿಲ್ಲ, ನನ್ಗೆ ಏನೊಂದು ತಲೆಗೆ ಹೋಗಿಲ್ಲ ನನ್ಗೆ. ಅಂದ್ರೆ ಮನೇಲಿ ಅಷ್ಟೊಂದು ಟೆನ್ಷನ್ ಇತ್ತು ನನ್ಗೆ. ನಮ್ಮ ಅಕ್ಕಂದಿರು ಇಬ್ರು ನನ್ನ ಕೂರಿಸ್ಕೊಂಡು, ಏನ್ ಪ್ರಾಬ್ಲಮ್ ನಿನ್ಗೆ, ಏನಕ್ಕೆ ಈ ತರ ಟೆನ್ಷನ್ ಮಾಡ್ಕೊಂತ ಇದೀಯಾ, ಭಯ ಬೀಳ್ಬಾರ್ದು, ನಾವ್ ಇದೀವಲ್ಲ, ನಿನ್ ಕಷ್ಟ ಏನಿದೆಯೋ ನನ್ ಹತ್ರ ಹೇಳ್ಕೊ, ನಾವ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ತುಂಬಾ ಧೈರ್ಯ ತುಂಬಿದ್ದಾರೆ. ಅವ್ರ ಆ ಮಾತು ಹೇಳಿದ್ಮೇಲೆ ಇಬ್ರುನು ನನ್ಗೆ ತುಂಬಾ ಧೈರ್ಯ ಬಂತ. ಅವಾಗ ಅವ್ರಿಬ್ರು ಕೂರಿಸಿ ನನ್ನ ಆಟೋದಲ್ಲಿ ಅವರೇ ಕೂತ್ಕೊಂಡು, ಬೇರೆ ಯಾವ ಟೀಚರು, ಎಲ್ಲಿ ಸೀನಿಯರ್ ಗಳಿದ್ದಾರೆ ಅವ್ರು ಯಾರಿಗೂ ನನ್ ಕಲ್ಸ್ಕೊಡಕ್ ಆಗ್ಲಿಲ್ಲ ಅವ್ರ ಕೈಲಿ. ಇವ್ರಿಬ್ರು ಕೂತ್ಕೊಂಡು ನನ್ಗೆ ಹೇಳ್ಕೊಟ್ಟಿದ್ದಾರೆ. ಇವ್ರಿಬ್ರು ಕೂತ್ಕೊಂಡು ಸಮಾಧಾನವಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದಾರೆ? ಇವಾಗ 1 ವರ್ಷ ಆಯ್ತು. ತುಂಬಾ ಅವ್ರು ಕೊಟ್ಟಿರೋ ಧೈರ್ಯ ನನ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ನನ್ ಜೀವನ. ನಾನು ಇವಾಗ ನನ್ ಮಕ್ಳಿಬ್ರು ಸಾಕ್ತಾ ಇದ್ದೀನಿ ಅಂದ್ರೆ ಇವ್ರಿಬ್ರೇ ಕಾರಣ. ನನ್ಗೆ ತುಂಬಾ ಧೈರ್ಯ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಟ್ರೈನಿಂಗ್ ಜೊತೆಗೆ ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವಾಗ 1 ಗಂಟೆಲಿ ಫೋನ್ ಮಾಡಿದ್ರು, ಅಕ್ಕ ನನ್ಗೆ ಈ ತರ ಆಗಿದೆ ಅಂದ್ರೆ ಬಂದು ಸಪೋರ್ಟ್ ಮಾಡ್ತಾರೆ. ಯಾವ ಟೈಮ್ ನನ್ಗೆ ಯಾವ ಫ್ಯಾಮಿಲಿ ಸಪೋರ್ಟ್ ಇಲ್ಲ. ಅತ್ತೆ ಮನೆಯವ್ರದ್ದಾಗ್ಲಿ, ಅವ್ರ ಮನೆಯವ್ರದ್ದಾಗ್ಲಿ, ಇವ್ರದ್ದು ಕುಟುಂಬ, ಇದೇ ಒಂದು ಕುಟುಂಬ. ಇವಾಗ ನನ್ಗೆ ಇಲ್ಲಿ ಬರೋ ಜನ ಇವಾಗ ಅಕ್ಕ ತಂಗಿರು, ನಮ್ಮ ಅಕ್ಕಂದಿರಿಬ್ರು ಇದಾರೆ ಅಂದ್ರೆ ಏನೋ ಒಂಥರ ನನ್ಗೆ ಇವಾಗ ಧೈರ್ಯ. ನಿಜವಾಗ್ಲು ಇವಾಗ ನನ್ ಫ್ಯಾಮಿಲಿ ಅವಾಗ ಇಲ್ಲ ಅನ್ಸ್ತಾ ಇತ್ತು. ಇವಾಗ ನಮ್ಮ ಅಕ್ಕಂದಿರಿದ್ದಾರೆ, ನಾನ್ ಮಾಡ್ತೀನಿ ಅನ್ನೋದು ನನ್ಗಿದೆ. ನನ್ಗೆ ಇವಾಗ ಇಲ್ಲ ಅನ್ನೋ ಭಾವನೆ ನನ್ಗೆ ಇಲ್ಲವೇ ಇಲ್ಲ. ನನ್ಗೆ ಇವಾಗ 1 ವರ್ಷದಿಂದ ಗಾಡಿ ಕಲ್ತ್ಕೊಂಡಾಗಿಂದ ತುಂಬಾ ನಾನ್ ಧೈರ್ಯ ತಗೊಂಡ್ಬಿಟ್ಟಿದೀನಿ. ಆದ್ರೆ ನಾನ್ ತುಂಬಾ ಭಯ ಬೀಳ್ತಾ ಇದ್ದೆ, ಗಾಡಿ ಮೇಲೆ ಕೂತ್ಕೊಳ್ಳೋಕು, ಪ್ರತಿಯೊಂದು ಏನೊಂದು ಮಾಡೋದಕ್ಕೂ ನಾನ್ ಭಯ ಬೀಳ್ತಾ ಇದ್ದೆ. ಅದ್ರಲ್ಲೂ ಅವ್ರು ಏನಾಗ್ಬಿಟ್ಟಿತ್ತು, ಒಂದು ಬ್ಯಾಚರ್ 15 20 ಜನ ಆಗ್ಬಿಟ್ಟಿದ್ರು. ಬಟ್ ಇಡೀ ಬ್ಯಾಚರ್ ಎಲ್ಲ ಕಲ್ತಾ ಇತ್ತು, ಬಟ್ ಇವ್ರು ಕಲೀಲಿಲ್ಲ. ಎಲ್ಲಾ ಸ್ಟೂಡೆಂಟ್ ಬಂದು ಟೀಚರ್ ಹೇಳಿದ್ರು. ಅದ್ರಲ್ಲಿ ಯಾವ ತರ ಅಂದ್ರೆ, ಇವ್ರು ಕಲ್ಸೋದಕ್ಕೆ ಆಗಲ್ಲ ಮೇಡಮ್, ನಮ್ ಕೈಯಲ್ಲಿ ಆಗಲ್ಲ ಕಲ್ಸೋದಕ್ಕ, ಅವ್ರ ಕಲೆ ಅಂತೂ ಮೈಂಡ್ ಅವ್ರಿಗಿಲ್ಲ ಅಂತ. ಅವಾಗ ನನ್ಗೆ ಅರ್ಥ ಆಯ್ತು. ಯಾಕೆ ನನ್ನ ಹತ್ರ ಮಾತಾಡಕ್ ಫಸ್ಟ್ ಟೈಮ್ ಬಂದಾಗ ಸ್ಟೂಡೆಂಟ್ ಭಯ ಪಡ್ತಾರೆ ನನ್ನ ನೋಡಿ. ಅಯ್ಯೋ ಮೇಡಮ್ ಹೆಂಗೋ ಏನು ಹೆಂಗೆ ಅನ್ನೋದು ಅವ್ರಿಗೆ ಒಂದು ಭಯ ಇರ್ತಾ ಇತ್ತು. ಸರಿ, ಓಕೆ, ನಾನು ಸ್ವಲ್ಪ ಮಾತಾಡ್ ನೋಡ್ತೀನಿ, ನಿಮ್ ಕೈಲಿ ಆಗಿಲ್ಲ, ನಾನ್ ಮಾತಾಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಕುತ್ಕೊಂಡು ಮಾತಾಡಿದ್ರೆ, ಏನಿದೆ ಪ್ರಾಬ್ಲಮ್, ನಿನ್ಗೆ ಯಾಕೆ ಮೈಂಡ್ಗೆ ಹೋಗ್ತಾ ಇಲ್ಲ, ನಾವ್ ಹೇಳ್ಕೊಡೋದು, ಇವ್ರು ಹೇಳ್ಕೊಡೋದು ಸರಿ ಇಲ್ವಾ, ಇಲ್ಲ ನಿನ್ ಕಲಿಯೋದಕ್ ಆಗ್ತಾ ಇಲ್ವಾ ಅಂತ ಅವ್ರಲ್ಲೇ ಪ್ರಶ್ನೆ ಮಾಡಿ ನಾ ಕೇಳಿದೆ. ಇಲ್ಲ ಮೇಡಮ್, ಅವ್ರು ಹೇಳ್ಕೊಡ್ತಾ ಇದಾರೆ, ಬಟ್ ನನಗೆ ಮೈಂಡ್ಗೆ ಹೋಗ್ತಾ ಇಲ್ಲ, ನಾನು ಏನ್ ಮಾಡೋದು ಅಂತ. ಆವಾಗ ಜನರೆಲ್ಲ ಕುತ್ಕೊಂಡು, ನಾನು ಇದ್ದೀನಿ ಸಪೋರ್ಟ್ ಆಗಿ, ಯಾಕೆ ತಲೆ ಕೆಡ್ಸ್ಕೊಂತೀಯ, ಏನೇ ಆಗ್ಲಿ ನಮ್ಮ ಹತ್ರ ಶೇರ್ ಮಾಡು, ನನ್ನ ಹತ್ರ ಆಗಿಲ್ಲ ಅಂದ್ರೆ ವಿಜಯಕ್ಕ ಇದಾರೆ, ಅವ್ರ ಹತ್ರ ಆದ್ರೂ ಅಟ್ಲೀಸ್ಟ್ ಶೇರ್ ಮಾಡು, ಏನಂತ ಅದಕ್ಕೊಂದು ಕ್ಲಿಯರಿಸ್ ಮಾಡ್ಕೊಡ್ತಾರಂತ. ಅವಾಗ ಕುತ್ಕೊಂಡು ಅವ್ರು ಇರೋಂತ ಮೈಂಡ್ ಅಲ್ಲಿ ಇರೋಂತ ಟೆನ್ಷನ್, ಭಾರ, ಪ್ರತಿಯೊಂದು ಎಲ್ಲ ಹಂಗೆ ಮಾತಿನಿಂದನೇ ಏನ್ ಗೊತ್ತಾ, ಮನೆಯಲ್ಲಿ ಫ್ಯಾಮಿಲಿ ಅವರೆಲ್ಲ ನಮ್ಮನ್ನ ಒಂಥರ ಚೀಪ್ ಆಗಿ ನೋಡ್ತಾ ಇದ್ರು. ನೀನ್ ಓಡಿಸ್ತೀಯಾ, ಇದಾಗುತ್ತಾ, ನಿನ್ ಕೈಲಿ ಆಗುತ್ತಾ, ನೀನ್ ಮನೆ ಕೆಲ್ಸ ಮಾಡ್ಕೊಂಡೆ ಬದುಕ್ಬೇಕು,
ನೀನ್ ಇಬ್ಬರು ಮಕ್ಳು ನಿನ್ ಕೈಲಿ ಆಗೋದಿಲ್ಲ ಸಾಕೋದಕ್ಕೆ ಅಂತ ಒಂಥರ ಚೀಪ್ ಆಗಿ ಮಾತಾಡೋದು. ಏಕೆಂದ್ರೆ ಗಂಡ ಇಲ್ಲ ಅಂದಾಗ ಅವ್ರು ಏನಾಗ್ಬಿಡುತ್ತೆ ಅಂದ್ರೆ ಫ್ಯಾಮಿಲಿ ಎಲ್ಲಾನು ಒದ್ದಾಗ್ಬಿಟ್ಟು ಅವ್ರಿಗೆ ಒಂದು ಕೀಳಾಗಿ ನೋಡ್ತಾರೆ. ಒಂಥರ ಚೀಪ್ ಆಗಿ ನೋಡೋದು. ಹಾಗೆಲ್ಲ ಕೀಳು ಜಾತಿ ಅಂತ ನೋಡ್ತಾ ಇದ್ರು. ಈಗ ಜಾತಿ ಅನ್ನೋದು ಬಿಟ್ಬಿಟ್ಟಿದ್ದಾರೆ, ಎಲ್ಲಾರು ಒಂದು ಅಂತ ಹೋಗ್ತಾ ಇದ್ದಾರೆ ಮನೋಭಾವ. ಈಗ ಹೆಣ್ಮಕ್ಳನ್ನ ಏನು ಇವ್ರ ಕೈಯಲ್ಲಿ ಏನು ಆಗಲ್ಲ, ಇವ್ರು ಬದುಕಲ್ಲ ಅನ್ನೋದೇ ಜಾಸ್ತಿ ಇರೋದ್ರಿಂದ ಈಗ ನೋಡಿ ಅವ್ರಿಗೊಂದು ಮನವರಿಕೆ ಮಾಡಿ ನಿನ್ ಕೈಯಲ್ಲಿ ಆಗುತ್ತೆ. ಬಟ್ ಹಾಗಲ್ಲ ಅನ್ನೋ ಮೈಂಡ್ ಅಲ್ಲಿ ಅವ್ರಿತ್ತು. ನಾವ್ ಏನ್ ಮಾಡುದು, ಇಷ್ಟು ಜನ ಸಪೋರ್ಟ್ ತಗೊಂಡ್ ನಿನ್ ಕೈಯಲ್ಲಿ ಆಗುತ್ತೆ, ಯಾಕಾಗಲ್ಲ, ಏನ್ಕಾಗಲ್ಲ, ಆತ್ಮಸ್ಥೈರ್ಯ ತುಂಬಿದ್ರಿ. ತುಂಬದ್ಮೇಲೆ ಏನಾಯ್ತು, ಆಟೋಮೆಟಿಕ್ ಒಂದ್ 2 ದಿನ ಒಂದ್ 2 ಹೊಡೆದೆ ನನ್ ಕೈ ಮೇಲೆ, ನಿಜ ಕಸ ಹೊಡೆದಿದ್ದಾರ ಅಲ್ಲ. ಈಗ ಓಡ್ಸೋದ್ರಿಂದ ಅಂತಲ್ಲ, ಈಗ ಇವ್ರೇ ಓ ನೀವ್ ಕಲ್ಸ್ತಾನೂ ಇದೀರಾ? ಎಲ್ಲಾರು ಆಗಲ್ಲ ಅಂತ ಸೈಡಿಗೆ ಹಾಕಿರೋದನ್ನೇ ಎಲ್ಲಾರು ಕಸ ಅಂತ ಸೈಡಿಗೆ ಬಿಸಾಕಿದ್ರು. ನಾವಿಬ್ರು ಸೇರಿ ಕಸ ಅಲ್ಲ ಅದು ರಸ ಮಾಡ್ತೀವಿ ಅಂತ ಕರ್ಕೊಂಬಂದು ಅವ್ರಿಗೆ ಮೈಂಡ್ ವಾಶ್ ಮಾಡಿ ತರಬೇತಿ ಕೊಟ್ಟು ಅವ್ರಿಗೆ ಕಲ್ತು ಈಗ ಒಂದು ಆಟೋನು ಕೊಟ್ಟಿದ್ದಾರೆ ಅವ್ರಿಗೆ. ಒಂದು ಇದ್ರ ಕಡೆ ಗೌರ್ಮೆಂಟ್ ಕಡೆ ಟ್ರಸ್ಟ್ ಕಡೆಯಿಂದ ಆಟೋನು ಸಿಕ್ಕಿದೆ, ಒಂದ್ ಮೊಬೈಲ್ ಸಿಕ್ಕಿದೆ. ಅದೇ ತರ ಇವಾಗ ನನಗ್ ಆಗಿರೋಂತ ಹೆಲ್ಪ್ ನಾನು 4 ಜನಕ್ ಮಾಡ್ಬೇಕು ಅಂತ ಬಂದು ಇವತ್ತು ಎಷ್ಟೋ ಜನಕ್ಕೆ ಕಲ್ಸ್ಕೊಡ್ತಾ ಇದ್ದಾರೆ. ನೀವು ಆಕ್ಚುಲಿ ನೀವು ಒಬ್ರೇ ಹೆಲ್ಪ್ ಮಾಡ್ತಾ ಇಲ್ಲ, ನೀವು ತುಂಬಾ ಜನ ಸಹಾಯ ಮಾಡೋ ಮನೋಭಾವನ ತುಂಬಾ ಜನದಲ್ಲಿ ಬಿತ್ತಾ ಇದ್ದೀರಾ.